ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತು ನಾನು ಇನ್ನು ಬೆಳಗ್ಗೆನೇ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬೆಳಗ್ಗೆನೇ ಯಾಕಪ್ಪ ಅಂತಂದರೆ ವರ್ಷದ ಅಡಿಕೆ ಕೊಯ್ಲು ಶುರುವಾಯಿತು. ನಮ್ಮದು ಮೊದಲನೇ ಕೊಯ್ಲು ಕೊಯ್ಯಕ್ಕೆ ಹೋಗಿದ್ದಾರೆ. 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ದುಬಿಟ್ಟು ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ದೆ. ಒಂದು 5-6 ಜನ ಹೋಗಿದ್ದಾರೆ ಅಡಿಕೆ ಕೊಯ್ಯೋಕ್ಕೆ. ಅವರಿಗಷ್ಟೇ ಅಡುಗೆ ಮಾಡಿ ಕಳಿಸ್ದೆ. ಇನ್ನು ನನ್ನ ಮಗಳನ್ನ ನನಗೆ ಸ್ಕೂಲಿಗೆ ರೆಡಿ ಮಾಡಬೇಕು. ಅವಳಿಗೂ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಡಿಕೆ ಕೊಯ್ಯೋಕ್ಕೆ ಹೋಗೋರಿಗೆ ತರಕಾರಿ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿದ್ದೀನಿ. ನಮ್ಮ ಕಡೆ ತಿಂಡಿ ಅವೆಲ್ಲ ಏನು ಕೇಳಲ್ಲ. ಅವ್ರಿಗೆ ಮುದ್ದೆ ಬೇಕು ಅಂತಾರೆ. ಹಂಗಾಗಿ ಅವರಿಗೆ ಒಂದು ಟೈಮಿಗೆ ಮುದ್ದೆ, ಒಂದು ಟೈಮಿಗೆ ಅನ್ನ ಸಾಂಬಾರು ಈ ಥರ ಕಳಿಸಿದ್ದೀನಿ. ಇನ್ನು ನನ್ನ ಮಗಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಅವಳಿಗೂ ಟೈಮ್ ಆಗುತ್ತೆ. ಅವಳಿಗೆ 8:15ಗೆಲ್ಲ ಬಸ್ ಬಂದುಬಿಡುತ್ತೆ. ಹಂಗಾಗಿ ಅವಳಿಗೂ ಬೇಗ ರೆಡಿ ಮಾಡಿಬಿಡೋಣ ಅಂತೇಳಿ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಕೆಲಸ ಎಲ್ಲ ಹಂಗೆ ಇದೆ, ಏನು ಕೆಲಸ ಆಗಿಲ್ಲ. ಬನ್ನಿ ಯಾವ ರೀತಿ ಮನೆಯೆಲ್ಲ ಹರಡೋಗಿದೆ ಅಂದರೆ ತೋರಿಸ್ತೀನಿ. ನನ್ನ ಮಗಳು ನೋಡಿ. ಇನ್ನು ಅಡಿಕೆ ಕೊಯ್ಲು ಶುರುವಾಯಿತು ಅಂದರೆ ನನಗೆ 5 ನಿಮಿಷನೂ ಟೈಮ್ ಸಿಗಲ್ಲ. ಅಡಿಕೆ ಒಣಗಿಸಿ ಅದನ್ನ ಆರಿಸ್ಬಿಟ್ಟು ಎತ್ತಿಡೋವರೆಗೂ ಪುರ್ಸೊತ್ತಾಗಲ್ಲ ನಮಗೆ. ಇವತ್ತಿಂದ ಶುರುವಾಯಿತು ಸ್ನೇಹಿತರೆ ನಮ್ಮ ಕೆಲಸ. ಬನ್ನಿ ನೋಡೋಣ. ನನ್ನ ಮಗಳು ನೋಡಿ ಓದ್ತಾ ಕೂತಿದ್ದಾಳೆ. ಬೆಳಗ್ಗೆನೆ 6 ಗಂಟೆಗೆ ಎದ್ದಿದ್ಲು. ಓದ್ತಾ ಕೂತಿದ್ದಾಳೆ. ಸಿಂಕಲ್ಲಿ ಒಂದು ರಾಶಿ ಪಾತ್ರೆ ಬಿದ್ದಿದೆ. ದೊಡ್ಡ ದೊಡ್ಡ ಪಾತ್ರೆಯಲ್ಲೆಲ್ಲ ಅಡುಗೆ ಮಾಡಿದ್ದೆ. ಮುದ್ದೆ, ಅನ್ನ, ಸಾಂಬಾರು ಮಾಡಿರೋದೆಲ್ಲ ಇಷ್ಟೊಂದು ಹರ್ಟ್ಕೊಂಡಿದ್ದೀನಿ. ಈ ಒಲೆಯಲ್ಲಿ ಅಡುಗೆ ಮಾಡಿದೆ ನಾನು, ದೊಡ್ಡ ಒಲೆಯಲ್ಲಿ. ಯಾಕಂದರೆ ಭಾಳ ಅಡುಗೆ ಎಲ್ಲ ಸ್ಟವ್ ಮೇಲೆಲ್ಲ ದೊಡ್ಡ ದೊಡ್ಡ ಕುಕ್ಕರೆಲ್ಲ ಇಡೋಕ್ಕಾಗಲ್ಲ, ಪಾತ್ರೆ ಇಡೋಕ್ಕಾಗಲ್ಲ ಅಂತ ಈ ಒಲೆಯಲ್ಲಿ ನಾನು ಅಡುಗೆ ಮಾಡಿದ್ದು. ಈಸ್ ಇನ್ ಎ warm of glass. The poet is watching the goldfish. ಹಾಗೆ ನನ್ನ ಮಗಳನ್ನು ನಾನು ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪ ಕೆನೆ ಎಲ್ಲ ಇಟ್ಟಿದ್ದೆ. ಅದನ್ನು ರಾತ್ರಿಯೇ ಮೊಸರು ಹಾಕಿ ನಾನು ಇಟ್ಟಿದ್ದೆ, ಸ್ವಲ್ಪ ಹುಳಿ ಬರಲಿ ಅಂತ. ಅದನ್ನು ನಾನು ನನ್ನ ಮಗಳು ಹೋದ್ಮೇಲೆ ಬೆಣ್ಣೆನ ತೆಗೆದೆ. ನೋಡಿ ಎಷ್ಟು ಬೆಣ್ಣೆ ಬಂದಿದೆ. ಸುಮಾರು ಒಂದು 450 ಗ್ರಾಮಿಂದ 500 ಗ್ರಾಮ್ವರೆಗೂ ಬಂತು. ಒಂದು ಅರ್ಧ kg ಬೆಣ್ಣೆ ಅಂತೂ ಬಂತು ನನಗೆ. ತುಪ್ಪನೂ ಮಾಡಿಟ್ಟೆ ನಾನು. ತುಪ್ಪ ತೋರಿಸಲೇ ಇಲ್ಲ ನಿಮಗೆ. ತುಪ್ಪನೂ ನಾನು ಮಾಡಿಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿ ಮಾಡೋದ್ರಿಂದ ತುಪ್ಪ ಅಂತೂ ತುಂಬ ಘಮ ಘಮ ಅಂತ ಇತ್ತು. ನಾನು ಜಾಸ್ತಿ ಮನೆಯಲ್ಲೇ ಮಾಡ್ತೀನಿ. ಈ ಥರ ಬೆಣ್ಣೆ ಎಲ್ಲ ತೆಗೆದುಬಿಟ್ಟು ಕೆನೆ ತೆಗೆದು ಕೆನೆ ಎಲ್ಲ ಜೋಡಿಸಿಟ್ಬಿಡ್ತೀನಿ. ವಾರಕ್ಕೊಂದು ಸತಿ, 10 ದಿನ 15 ದಿನಕ್ಕೊಂದು ಸತಿ ಕೆನೆ ತೆಗೆದುಬಿಟ್ಟು ನಾನು ಈ ಥರ ಬೆಣ್ಣೆ ಎಲ್ಲ ಮಾಡ್ತೀನಿ. ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಹೊರಗಿಂದ ತರೋದೆಲ್ಲ ಸ್ವಲ್ಪ ಕಡಿಮೆ. ಅಂಗಡಿ ಬೆಣ್ಣೆ ಅಂದರೆ ಹೆಂಗಿರುತ್ತೋ ಏನೋ ಅನಿಸುತ್ತೆ. ಹಂಗಾಗಿ ಮನೆಯಲ್ಲೇ ಮಾಡೋದು ಜಾಸ್ತಿ. ಎಲ್ಲ ಮುಗಿಸ್ಕೊಂಡೆ ನಮ್ಮ ಅಕ್ಕ ಫೋನ್ ಮಾಡಿದ್ರು, 2ನೇ ಅಕ್ಕ. ಅವ್ರ ಮಗಳಿಗೆ ಬಾಗಿನ ಕೊಡಬೇಕು, ಕರ್ಜಿಕಾಯಿ ಉಂಡೆ ಎಲ್ಲ ಮಾಡಬೇಕು, ಬರ್ರಿ ಅಂತ ಕರೆದ್ರು. ಹಂಗಾಗಿ ನಾವು 4 ಜನ ಅಕ್ಕ ತಂಗಿಯವರು ನಾವು ಹೋಗಿ ಕರ್ಜಿಕಾಯಿ ಮತ್ತು ಉಂಡೆ ಎಲ್ಲ ಕಟ್ಟಿದ್ರು. ಉಂಡೆ ಕಟ್ಟೋದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇದು ಕರ್ಜಿಕಾಯಿ ಮಾಡ್ತಾಯಿರೋ ಅಂಥ ವಿಡಿಯೋ ನೋಡಿ. ಈ ಥರ ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ಆದರೆ ಮಳೆ ಬರ್ತಾಯಿತ್ತು, ತುಂಬ ಮಳೆ ಬಂತು. ಮನೆಯಲ್ಲೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇನ್ನೇನು ಅಡುಗೆ ಕೊಯ್ಯೋಕ್ಕೆ ಹೋಗಿದ್ರು. ಹಂಗಾಗಿ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ನಮ್ಮ ಮಾವನ ಮಗ ದೊಡ್ಡವನು ಬಂದಿದ್ದ. ನನ್ನ ಮಗಳು ಅವನಿಗೆ ರಾಖಿ ಕಟ್ತಾಯಿದ್ಲು. ಎಲ್ಲ ಗಾಬರಿ ಮಾಡ್ಕೊಂಡು ರಾಖಿ ಕಟ್ತಾಯಿದ್ಲು. ನಿಧಾನಕ್ಕೆ ಕಟ್ಟಮ್ಮ ಅಂತ ಹೇಳ್ತಾಯಿದ್ವಿ. ಅವಳಿಗೇನೋ ಅವಸರ ಮಾಡಿಬಿಟ್ಟು ಗಾಬರಿ ಮಾಡ್ಕೊತಾ ಇದ್ಲು. ಆರತಿ ಎಲ್ಲ ಮಾಡಿ ರಾಖಿ ಕಟ್ಟಿ ಅವನಿಗೆ ಸ್ವೀಟೆಲ್ಲ ತಿನ್ನಿಸಿದ್ಲು. ಅವಳಿಗೆ ಅವ್ರ ಅಣ್ಣರಿಗೆ ಅವಳು ರಾಖಿ ಕಟ್ಟಬೇಕಂದ್ರೆ ಅವಳಿಗೆ ತುಂಬ ಖುಷಿ. ಹಂಗಾಗಿ ಅವ್ರ ಅಣ್ಣರಿಗೆ ಕಟ್ತಾಯಿದ್ದಾಳೆ. ಇವ್ನು ನಮ್ಮನೆ ಮುದ್ದು ಕೃಷ್ಣ, ನಮ್ಮನೆ ಪಾಪು. ನಮ್ಮ ನನ್ನ ಮೊಮ್ಮಗ ಅವರು. ಮತ್ತು ಹಂಗೆ ಸಂಜೆ ಇವರು ಅಡಿಕೆ ಎಲ್ಲ ಕೊಯ್ಕೊಂಡು ಬಂದರು. ಅಡಿಕೆ ಎಲ್ಲ ಕೊಯ್ಕೊಂಡ್ಬಂದು ಹಾಕ್ಕೊಂಡ್ರು. ಒಂದು ವಾರ ಲೇಟ್ ಆಗಿದ್ದಕ್ಕೆ ನಮ್ಮ ಅಡಿಕೆ ಎಲ್ಲ ಗೋಟಾಗಿ ಕೆಂಪಾಗ್ಬಿಟ್ಟಿದ್ದಾವೆ.
ಏನು ಮಾಡೋಕ್ಕಾಗಲ್ಲ. ಈಗ ಕೆಲಸದವ್ರು ಸಿಗೋದೇ ತುಂಬ ಕಷ್ಟ. ಹಂಗಾಗಿ ಸಿಕ್ಕಾಗ ನಾವು ಕೆಲಸ ಮಾಡಿಸ್ಕೊಬೇಕಾಗುತ್ತೆ. ಇನ್ನು ನಾಳೆ ನಾಡಿದ್ದು 2 ದಿನ ಕೊಯ್ಯೋದಿರುತ್ತೆ ಅಡಿಕೆ. ಡೈಲಿ ಅದೇ ವೀಡಿಯೋಸ್ ಹಾಕಿದರೆ ನಿಮಗೂ ಬೇಜಾರಾಗುತ್ತೆ ಅಂತೇಳಿ ನಾನು ಹಾಕಲ್ಲ. ಇವತ್ತು ಒಂದಿನದ ವೀಡಿಯೋ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರು ಹಂಗೆ ತೋಟಕ್ಕೆಲ್ಲ ಹೋದಾಗ ಅಡಿಕೆ ಕಾಯಿ ಹಿಂಗೆಲ್ಲ ಬಿದ್ದಿರೋದನ್ನ ತಂದು ಆಮೇಲೆ ಹಾಕ್ತಾಯಿರ್ತಾರೆ. ಸ್ವಲ್ಪ ಕಾಯಿ ಸಿಕ್ಕಿತ್ತು ಅಂತೇಳಿ ಕಾಯಿನೂ ತಂದು ಮೇಲೆ ಹಾಕ್ತಾಯಿದ್ದಾರೆ. ನಾವು ಒಣಗಿ ಒಂದು ಕಾಯಿನ ಗಿಟ್ಟಿಗೆಗೆ ಹಾಕ್ಬಿಡ್ತೀವಿ. ಹಂಗಾಗಿ ತಂದೆಲ್ಲ ತೋಟದಿಂದ ಬಂದು ನಮ್ಮ ಮನೆಯವ್ರು ಮಳೆ ಬೇರೆ ಬರ್ತಾಯಿತ್ತು, ಸ್ವಲ್ಪ ಬಿಸಿ ಬಿಸಿಯಾಗಿ ಬೋಂಡ ಮಾಡು ಅಂತಂದರು. ಹೀರೆಕಾಯಿ ಇತ್ತು, ಎಳೆ ಹೀರೆಕಾಯಿ ನಮ್ಮ ತೋಟದ್ದೇ. ಚೆನ್ನಾಗಿತ್ತಲ್ಲ, ಹಂಗಾಗಿ ನಾನು ಹೀರೆಕಾಯಿ ಬೋಂಡನೇ ಮಾಡೋಣ ಅಂತ ಹೀರೆಕಾಯಿ ಬೋಂಡನೇ ಮಾಡ್ತಾಯಿದ್ದೆ. ನೋಡಿ ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಮೊನ್ನೆನೂ ಒಂದು ಸತಿ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿತ್ತು. ಎಳೆ ಹೀರೆಕಾಯಿ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹಂಗಾಗಿ ನಾನು ಹೀರೆಕಾಯಿ ಬೋಂಡ ಮಾಡ್ತಾಯಿದ್ದೆ. ಮಳೆ ಬರ್ತಾಯಿದೆ, ಸಂಜೆ ಆಗಿದೆ. ಬಿಸಿ ಬಿಸಿ ಬೋಂಡ ತುಂಬ ಕಾಫಿ ಜೊತೆ ತಿಂತಾಯಿದ್ದೆ, ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಬೋಂಡ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಮತ್ತು ನಾಳೆ ಅಡಿಕೆ ಕೊಯ್ಯೋಕೆ ಹೋಗ್ತಾರೆ. ನಾಳೆನೂ ರಿಪೀಟ್ ಅಡುಗೆ ಮಾಡೋದು, ತೋಟಕ್ಕೆ ಕಳಿಸೋದು ಅದೇ ಇರುತ್ತೆ. ಇನ್ನು ಡೈಲಿ ಅದೇ ಹಾಕಿದರೆ ನಿಮಗೂ ನೋಡೋಕ್ಕೆ ಬೋರ್ ಅನಿಸುತ್ತೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋ ಇಷ್ಟಕ್ಕೆ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.